ನೋಡಿ, ಅನ್ವರ್ ಮಾನೆಪಾಡಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು. ಅವರು RSS ಇಂದ ಬಂದು ಮೈನಾರಿಟಿ ಕಮಿಷನ್ ಸ್ಥಾನ ಅಲಂಕರಿಸಿದ್ರು. ಆಗ ವಕ್ಫ್ ಬೋರ್ಡಲ್ಲಿ ಏನೇನು ಯಾವುದೇ ಒಂದು ಸ್ವತ್ತಿನ ಬಗ್ಗೆ, ಎಲ್ಲ ಸ್ವತ್ತುಗಳ ಬಗ್ಗೆ ಏನೇನು ಹೆಚ್ಚು ಕಡಿಮೆ ನಡೀತಾ ಇದೆ ಅದನ್ನೆಲ್ಲ ಒಗ್ಗೂಡಿಸಿ ಜೋಡಿಸಿ ಅದನ್ನು ಒಂದು ವರದಿ ಅಂತ ಕೊಟ್ಟರು ಅಂತ ಆಗಿದೆ. ಮುಖ್ಯವಾಗಿ ವಕ್ಫ್ ಬೋರ್ಡಲ್ಲಿ ಯಾವುದೇ ಸ್ವತ್ತಿದ್ದರೆ ಅದರಲ್ಲಿ ಏನಾದರೂ ಬೇರೆ ರೀತಿಯಲ್ಲಿ ಯಾರಾದರೂ ಕಬಳಿಸಿದರೆ ಅಥವಾ ವಕ್ಫ್ ಬೋರ್ಡಿನ ಸ್ವತ್ತನ್ನು ಯಾರಾದರೂ ಬೇರೆಯವರು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ರೆ ತಪ್ಪಾಗಿ, ಅದು ಯಾವುದೂ ಮಿಸ್ ಆಗೋ ಚಾನ್ಸಸ್ ಇಲ್ಲ, ಅದು ಯಾವುದು ಬಚಾವಾಗೋದಕ್ಕೂ ಚಾನ್ಸ್ ಇಲ್ಲ. ಯಾತಕ್ಕಂದರೆ ಎಲ್ಲ ರಿಜಿಸ್ಟ್ರ್ ಇರುತ್ತೆ, ಬರವಣಿಗೆಯಲ್ಲಿರುತ್ತೆ, ಎಲ್ಲ ಅಲ್ಲಿ ರಿಜಿಸ್ಟ್ರ್ ಆಗಿರುತ್ತೆ. ಹಾಗಿರಬೇಕಾದ್ರೆ ಯಾವುದು ಬಚಾವಾಗೋದಿಲ್ಲ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಅದನ್ನೆಲ್ಲ ಕ್ರೋಢೀಕರಿಸೋದು, ಕೂಡ ಹಾಕೋದು, ಒಂದು ವರದಿ ಅಂತ ಮಾಡೋದು ಏನು ಕಷ್ಟಕರ ಕೆಲಸ ಅಲ್ಲ, ಯಾರು ಬೇಕಾದರೂ ಮಾಡ್ಬೋದಾಗಿತ್ತು. ಅದನ್ನೇ ಅನ್ವರ್ ಮಾನೆಪಾಡಿ ಮಾಡಿದ್ದಾರೆ. ಮಾಡಿ ಸರ್ಕಾರಕ್ಕೆ, ಆಗಿನ ಸರ್ಕಾರಕ್ಕೆ ಅವರು ವರದಿ ಸಲ್ಲಿಸಿದರು. ಆದರೆ ಬೇಕಾದಷ್ಟು ಸರ್ಕಾರಗಳು ಅದ್ರ ಬಗ್ಗೆ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ಅದನ್ನು ಯಾರೇ ಅದನ್ನು ವಕ್ಫ್ ಬೋರ್ಡಿನ ಸ್ವತ್ತನ್ನು ಕದ್ದಿದ್ರೆ, ಮಾರ್ಕೊಂಡಿದ್ರೆ, ಅದನ್ನು ತಪ್ಪಾಗಿ ಬೇರೆಯವ್ರ ಹೆಸರಿಗೆ ಏನಾದರೂ ಮಾಡಿದರೆ, ಅಥವಾ ತಮ್ಮ ಮನೆಯವ್ರ ಹೆಸರಿಗೆ ಮಾಡ್ಕೊಂಡಿದ್ರೆ, ಅಥವಾ ಸುಮ್ಮನೆ ಆದರೂ ಏನೋ ಒಂದು ಬೇರೆ ರೀತಿಯಲ್ಲಿ ಅದಲು ಬದಲು ಮಾಡೋ ಥರ ತೋರಿಸಿ ತಮ್ಮ ಹೆಸರುಗಳಿಗೆ ಮಾರಾಟ ಮಾಡ್ಕೊಂಡಿದ್ರೆ, ಅದು ಯಾವತ್ತಿದ್ರೂ ಕೋರ್ಟಿಗೆ ತಂದು ಆ ಸ್ವತ್ತನ್ನು ವಾಪಸ್ ಪಡಿಬೋದು. ಹಾಗಿರಬೇಕಾದ್ರೆ ಅದನ್ನೇ ಒಂದು ವರದಿ ಅಂತ ಮಾಡಿ ಅನ್ವರ್ ಮಾನೆಪಾಡಿ ಸಲ್ಲಿಸಿದ್ದಾರೆ. ಅದು ಸಲ್ಲಿಸಿದ್ರೆ, ಅದು ಸಲ್ಲಿಸಿರಲಿ ವರದಿ, ಇಲ್ಲದೆ ಹೋಗಲಿ, ಯಾರ್ಯಾರು ವಕ್ಫ್ ಬೋರ್ಡಿನ ಸ್ವತ್ತನ್ನು ಅನ್ಯಾಯವಾಗಿ ಹೊಡ್ಕೊಂಡಿದ್ದಾರೋ, ತಪ್ಪಾಗಿ ಅದನ್ನು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೋ ಅದನ್ನು ವಾಪಸ್ ಪಡೆದು, ಯಾವುದಕ್ಕಾಗಿ ವಾಕಿಫ್ ಅಂದರೆ ದಾನಿ, ಯಾತಕ್ಕಾಗಿ ಮುಸಲ್ಮಾನ ಹಿರಿಯರು ತಮ್ಮ ಸ್ವತ್ತನ್ನು, ತಮ್ಮ ಸ್ವಂತ ಸ್ವತ್ತನ್ನು ವಕ್ಫ್ ಬೋರ್ಡ್ಗೆ ಇದನ್ನು ನಮ್ಮ ಮುಂದಿನ ಪೀಳಿಗೆಗಾಗಿ ಉಪಯೋಗಕ್ಕಾಗಲಿ ಅಂತ ದಾನ ಮಾಡಿದ್ದಾರೋ, ಅದು ಯಾವ ರೀತಿ ದಾನ, ಯಾವ ಪರ್ಪಸ್ಗೆ ದಾನ ಮಾಡಿದ್ದಾರೋ ಅದೇ ಪರ್ಪಸ್ಗೆ ಅಥವಾ ಆ ಒಂದು ಹೆಡ್ಡಿನ ಮೂಲಕ ಉಪಯೋಗಿಸುವಂಥದ್ದು ವಕ್ಫ್ ಬೋರ್ಡಿನ ಜವಾಬ್ದಾರಿ. ಆ ವಕ್ಫ್ ಬೋರ್ಡು ಸರ್ಕಾರದ ಅಡಿಯಲ್ಲೂ ಬರೋದ್ರಿಂದ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಈಗ ವಿಜಯೇಂದ್ರ ಅವರು ಅನ್ವರ್ ಮಾನೆಪಾಡಿ ಅವರಿಗೆ 150 ಕೋಟಿ ಆಫರ್ ಕೊಟ್ಟಿದ್ದಾರೆ ಅನ್ನೋದು ಈಗಾಗಲೇ ಕಾಂಗ್ರೆಸ್ ಮುಖಂಡರು ಹೇಳ್ತಿರೋದು. ಇದಕ್ಕೆ ನೀವೇನು ಹೇಳ್ತೀರಿ? ಇದು ಕಾಂಗ್ರೆಸ್ ಮುಖಂಡರೆಲ್ಲ ಹೇಳ್ತಾ ಇರೋದು, ಇದು ಅನ್ವರ್ ಮಾನೆಪಾಡಿಯನ್ನೇ ಹೇಳಿದ್ದಾರೆ ಅಂತ ಹೇಳ್ತಾ ಇರೋದು. ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರೋದಲ್ಲ. ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾ ಇದ್ದಾರೆ, ಅನ್ವರ್ ಮಾನೆಪಾಡಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಹಾಗಿರಬೇಕಾದ್ರೆ ಅದನ್ನು ಆದಷ್ಟು ಬೇಗ ಅದ್ರ ಬಗ್ಗೆ ಒಂದು ವರದಿ ಸಲ್ಲಿಸಬೇಕು. ಅದನ್ನು ಇನ್ವೆಸ್ಟಿಗೇಟ್ ಮಾಡಿಸಿ ಇದರಲ್ಲಿ ಸತ್ಯಾಂಶನ ಹೊರಗೆ ತರಬೇಕು, ಜನರ ಮುಂದೆ ಇಡಬೇಕು. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ವಕ್ಫ್ ಬೋರ್ಡ್ ಸಂಸ್ಥೆಯಲ್ಲಿ ಯಾವುದೇ ಅನ್ಯಾಯ ನಡೆದಿದ್ರೆ, ಯಾರೇ ಅದನ್ನು ವಕ್ಫಿನ ಸ್ವತ್ತನ್ನು ಹೊಡ್ಕೊಂಡಿದ್ರೆ ಅನ್ಯಾಯವಾಗಿ, ಅದನ್ನು ಕೂಡಲೇ ಕೋರ್ಟಿಗೆ ತಂದು ಕಾನೂನು ರೀತಿಯಲ್ಲಿ ಅದನ್ನು ವಾಪಸ್ ಪಡೆಯೋದಕ್ಕೆ ಪೂರ್ತಿ ಪ್ರಯತ್ನ ಮಾಡಬೇಕು. ಆದರೆ ಅನ್ವರ್ ಮಾನೆಪಾಡಿ ಸಲ್ಲಿಸಿರೋ ಒಂದು ವರದಿ ಅದು ಹೆಂಗಂದರೆ, ಎಲ್ಲ ಕಡೆ ಎಲ್ಲ ವರದಿಗಳು ಇದ್ದುದನ್ನು ಸೇರಿಸಿ ಜಂಬಲ್ ಮಾಡಿ ಅವರು ಒಂದು RSS ವರ್ಕರ್ ಆಗಿ ಏನು ಮಾಡಬೇಕೋ ವಕ್ಫ್ ಬೋರ್ಡ್ನಲ್ಲಿ ಎಲ್ಲ ರೀತಿಯಿಂದ ಅದನ್ನು ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಸರಿ ಇದೆಯೋ ಅದನ್ನು ಮಾತ್ರ ತಗೊಬೇಕು. ಆದರೆ ನಮ್ಮ ಅನ್ವರ್ ಮಾನೆಪಾಡಿ ಅವರು ಇಸ್ಲಾಮಿನ ಬಗ್ಗೆ, ಇಸ್ಲಾಮಿನ ಎಲ್ಲ ವ್ಯವಸ್ಥೆ ಬಗ್ಗೆ ಯಾವಾಗಲೂ ವಿರೋಧಿಸ್ತಾ ಇರ್ತಾರೆ.
ಅಂಥವರು ವಕ್ಫ್ ಬೋರ್ಡಿನ ಬಗ್ಗೆ ಕೊಟ್ಟಿರೋ ವರದಿಯನ್ನು ಭಾಳ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಅದರಲ್ಲಿ ಸತ್ಯಾಂಶ ಎಷ್ಟಿದೆಯೋ ಅದನ್ನು ಮಾತ್ರ ತಗೊಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ.